ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಿಮಗೆ ಒಂದು ಒಳ್ಳೆ ಬಿಗ್ ಆಫರ್ ಅನ್ನ ಕೊಡ್ತಾ ಇದ್ದೀನಿ, ಯಾರು ಮಿಸ್ ಮಾಡ್ಕೊಬೇಡಿ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಒನ್ ಡೇ ನಾನು ಆಫರ್ ಕೊಡ್ತಾ ಇದ್ದೀನಿ. 500ಗೆ 5 ಕ್ವಶನ್ ವಿತ್ ಪರಿಹಾರ ಕೊಡ್ತಾ ಇದ್ದೀನಿ. ಇದನ್ನ ಯಾರು ಮಿಸ್ ಮಾಡ್ಕೊಬೇಡಿ. ನನ್ನ ಒಂದು ವಾಟ್ಸಪ್ಪಲ್ಲಿ ತುಂಬ ಜನ ಮೇಡಮ್ ಟ್ಯಾರೋ ರೀಡಿಂಗಲ್ಲಿ ನಮ್ಗೆ ಆಫರ್ ಕೊಡಿ ಅಂತಿದ್ರು. ಹಾಗಾಗಿ ಇವತ್ತು ಮಾತ್ರ ಕೊಡ್ತಾ ಇದ್ದೀನಿ. ನಾಳೆಯಿಂದ ನಿಮಗೆ ಆಫರ್ ಇರಲ್ಲ. ಇವತ್ತು ಒಂದೇ ದಿನ ನಿಮಗೆ 500ಗೆ 5 ಕ್ವಶನ್ ವಿತ್ ಪರಿಹಾರ ಕೊಡ್ತಾ ಇದ್ದೀನಿ. ಓಕೆ, ಈ ಒಂದು ರೀಡಿಂಗ್ ನೋಡೋಣ. ಇವತ್ತು ನಿಮ್ಮ ವ್ಯಕ್ತಿ ಮೆಸೇಜ್ ಮಾಡಬೇಕು, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಅನ್ನಿಸಿದ್ರು ಕೂಡ ಹಿಂಜರಿತಿದ್ದಾರೆ. ಏನಕ್ಕೆ ಅನ್ನೋದು ಇವತ್ತಿನ ಕ್ಲಾರಿಟಿ ನೋಡೋಣ. ಇಷ್ಟ ಇದ್ರೂ ಕೂಡ ಮುಂದೆ ಬರ್ತಾ ಇಲ್ಲ ಅವರು. ನಿಮಗೆ ಮೆಸೇಜ್ ಮಾಡೋಕ್ಕಾಗ್ಬೋದು, ನಿಮ್ಮನ್ನ ಭೇಟಿ ಮಾಡೋಕ್ಕಾಗ್ಬೋದು, ಯಾವುದಕ್ಕೂ ಕೂಡ ಅವರು ಮುಂದೆ ಬರ್ತಾ ಇಲ್ಲ, ಹಿಂಜರಿತಿದ್ದಾರೆ. ಇಷ್ಟ ಇದೆ. ಇವತ್ತಿನ ರೀಡಿಂಗ್ ಇದಾಗಿರುತ್ತೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತಾ ಕಂಪ್ಲೀಟ್ ವಾಚ್ ಮಾಡಿ. ರೆಸಿನೇಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಇವತ್ತು ಆಫರ್ ಇದೆ, ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ವ್ಯಕ್ತಿಯ ಹೆಸರನ್ನೇ ಹೇಳ್ತಾ ಈ ಒಂದು ರೀಡಿಂಗನ್ನು ನೋಡಿ. ಈ ಒಂದು ರೀಡಿಂಗ್ಗೆ ಥ್ಯಾಂಕ್ ಯು 111 ಅಂತ ಕಮೆಂಟ್ ಮುಖಾಂತರ ಕಮೆಂಟನ್ನು ತಿಳಿಸಿ. ನಿಮ್ಮ ವ್ಯಕ್ತಿಗೆ ಮೆಸೇಜ್ ಮಾಡಲು ಇಷ್ಟ, ಕಾಂಟ್ಯಾಕ್ಟ್ ಮಾಡಲು ಇಷ್ಟ, ಆದರೆ ಹಿಂಜರಿಕೆ ಯಾಕೆ ಅನ್ನೋದು ರೀಡಿಂಗ್ ನೋಡೋಣ. ಓಕೆ, ನೋಡಿ, ಈ ಒಂದು ರೀಡಿಂಗಲ್ಲಿ ನಿಮ್ಮನ್ನ ಸಂಪರ್ಕ ಮಾಡಬೇಕು ಮತ್ತೆ ನಿಮ್ಮನ್ನ ಮಾತಾಡಿಸ್ಬೇಕು ಅನ್ನೋದು ತುಂಬಾ ಇಷ್ಟ ಇದ್ರು. ಯಾಕೆ ಹಿಂಜರಿತಿದ್ದಾರೆ ನಿಮ್ಮ ವ್ಯಕ್ತಿ ಅನ್ನೋದು ಇಲ್ಲಿ ಕ್ಲಾರಿಟಿ ನೋಡೋದಾದ್ರೆ, ನೋಡ್ರಿ, 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಈಗ ಯಾವುದೋ ಒಂದು ಕೊರತೆಯಲ್ಲಿದ್ದಾರೆ. ನನಗೆ ಒಂಟಿತನ ಬೇಕು, ಮತ್ತೆ ನಾನೀಗ ನಿಮ್ಮ ಜೀವನಕ್ಕೆ ಸರಿಯಾದ ವ್ಯಕ್ತಿ ಅಲ್ಲ ಅಂತ ಅವರಾಗೆ ಅವರು ಫೀಲ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಆತ್ಮವಿಶ್ವಾಸದ ಕೊರತೆ ಇದೆ. ನಿಮ್ಮಿಂದ ಅವರು ಒಂದು ಏನು ಹೇಳಬೇಕು ಅಂತಲೇ ಗೊತ್ತಿಲ್ದಲೇನು ಕೂಡ ಅವರು ಹಿಂಜರಿತಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಿದೆ. ನಂತರ ನಾನು ನಿಮ್ಮೊಂದಿಗೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಆದರೆ ನೀವು ಅದನ್ನ ಸ್ವೀಕರಿಸ್ತಿರೋ ಇಲ್ಲ ಅಂತ ಭಯನೂ ಕೂಡ ಅವರಲ್ಲಿ ಕಾಡ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನಿಜವಾದ ಭಾವನೆ ಇದೆ, ಪ್ರೀತಿ ಇದೆ, ಎಲ್ಲನೂ ಇದೆ, ಆದರೆ ಹೇಳ್ಕೊಳಕ್ಕೆ ಅವರು ಮುಂದಾಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಒಂದು ಹೊಸ ಆರಂಭ ಅನ್ನೋದು ಬಂದೇ ಬರುತ್ತೆ. ಅವರು ನಿಮ್ಮೊಂದಿಗೆ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಖಂಡಿತ ಪ್ರಯತ್ನ ಮಾಡ್ತಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ನೋಡ್ಬೋದು, ಇಲ್ಲಿ ಅತಿಯಾದ ಚಿಂತೆ ಅವರನ್ನ ಕಾಡ್ತಾ ಇದೆ, ಅತಿಯಾದ ಭಯ ಅವರನ್ನ ಕಾಡ್ತಾ ಇದೆ. ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇಲ್ಲ. ಮೆಸೇಜ್ ಮಾಡಿದ್ರೆ ಏನಾಗ್ಬೋದು, ಅವರು ಉತ್ತರ ಕೊಡ್ತಾರ ಅನ್ನೋದು ಕೂಡ ಅವರು ಫೀಲ್ ಮಾಡ್ತಾ ಇದ್ದಾರೆ. ಮತ್ತೆ ನೀವೇನಾದರೂ ರಿಪ್ಲೈ ಕೊಡಲಿಲ್ಲ ಅಂದರೆ ನನಗೆ ಮತ್ತೆ ಹರ್ಟ್ ಆಗುತ್ತೆ ಅನ್ನೋದು ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಭಯದಿಂದಲೇ ಒಂದು ಹೆಜ್ಜೆಯನ್ನ ಇಡಬೇಕು ಅಂತ ಒಂದು ನಿಧಾನ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಅಂದ್ರೆ ನೋಡ್ಬೋದು, ಇಲ್ಲಿ ಅವ್ರು ನಿಜವಾಗ್ಲೂ ಕೂಡ ಒಂದು ಭಾವನಾತ್ಮಕವಾಗಿ ಒಂಟಿತನನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನೀವ್ ಅನ್ಕೊಬಹುದು ಅವರು ಚೆನ್ನಾಗೇ ಇದ್ದಾರೆ, ಅವರು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಅನ್ಬೋದು. ಖಂಡಿತ ಇಲ್ಲ, ಅವರು ಒಂದು ಒಂಟಿತನದಲ್ಲಿ ಈಗ್ಲೂ ಇದ್ದಾರೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಅವರ ಪರಿಸ್ಥಿತಿ ಈಗ ತುಂಬಾನೇ ಹದಗೆಟ್ಟಿದೆ ಅಂತಾನೆ ಕಾಣ್ತಾ ಇದೆ. ನಂತರದಲ್ಲಿ ನಿಮ್ಮೊಂದಿಗೆ ಮಾತಾಡಲು ತುಂಬಾ ಸಂಕೋಚನೂ ಇದೆ, ಆತ್ಮವಿಶ್ವಾಸ ಕೊರತೆನೂ ಇದೆ, ಸಂಪರ್ಕ ಮಾಡಕ್ಕೆ ಮತ್ತೆ ಹಿಂಜರಿತಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಇದೆ. ನಿಮ್ಮ ವ್ಯಕ್ತಿಗೆ ನಿಮ್ಮೊಂದಿಗೆ ಮಾತಾಡುವ ಆಸೆ ಖಂಡಿತ ಇದೆ, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನೋ ಮನಸ್ಸು ಕೂಡ ಇದೆ, ಆದರೆ ಭಯ, ಆತಂಕ ಇವೆಲ್ಲನೂ ಇರೋದ್ರಿಂದ ಪರಿಸ್ಥಿತಿ ಈಗ ಸುರಕ್ಷಿತ ಅಲ್ಲ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗ್ತಾ ಇದೆ. ಸಮಯ ನಂತರ ಅವರು ಧೈರ್ಯವನ್ನ ತಗೊಂಡು ನಿಮ್ಮನ್ನ ಸಂಪರ್ಕ ಮಾಡ್ತಾರೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತೆ ಈ ಒಂದು ಸಮಸ್ಯೆಗೆ ಹಿಂಜರಿತಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.